सरस्वती नमस्तुभ्यं वरदे कामरूपिणी विद्यारंभं करिष्यामि सिद्धिर्भवतु मे सदा. ಶ್ರೀ ರಾಮಕೃಷ್ಣ ಪರಮಹಂಸರು ಹಾಗೂ ಶ್ರೀ ಶಾರದಾ ಮಾತೆ ಹಾಗೂ ದಿವ್ಯತ್ರೆಯರಲ್ಲಿ ನಮಿಸುತ್ತಾ ಜ್ಞಾನದ ದೀವಿಗೆಯಂತೆ ಕಂಗೊಳಿಸುವ ಶ್ರೀ ಸ್ವಾಮಿ ವಿವೇಕಾನಂದರನ್ನು ಸ್ಮರಿಸುತ್ತಾ, ಶ್ರೀ ಸ್ವಾಮಿ ವಿವೇಕಾನಂದರ ಹೆಸರೇ ಸೂಚಿಸುವಂತೆ ವಿಶ್ವಕ್ಕೆ ವೇದಾಂತವನ್ನು ಕಾಣಿಸಿದ ನಂದಾದೀಪವೇ ಶ್ರೀ ಸ್ವಾಮಿ ವಿವೇಕಾನಂದರು. ಇಂತಹ ಮೇರು ವ್ಯಕ್ತಿತ್ವ ಹಾಗೂ ಚೈತನ್ಯರು ಕೇವಲ ಹಿಂದೂ ಧರ್ಮದ ರಕ್ಷಣೆ ಅಷ್ಟೇ ಅಲ್ಲದೆ ವಿಶ್ವಕ್ಕೆ ಮತ್ತು ವಿದ್ಯಾರ್ಥಿಗಳ ಜೀವನಕ್ಕೆ ದಾರಿದೀಪ ಆದರು. ಹಾಗೂ ಶ್ರೀ ಸ್ವಾಮಿ ವಿವೇಕಾನಂದರು ವ್ಯಕ್ತಿತ್ವ ವಿದ್ಯಾರ್ಥಿಗಳಿಗೆ ವ್ಯಕ್ತಿತ್ವ ಹೇಗಿರಬೇಕು, ಅದನ್ನು ಹೇಗೆ ನಿರ್ಮಾಣ ಮಾಡಬೇಕಂತ ತಿಳಿಸ್ಕೊಟ್ಟಿದ್ದಾರೆ. ನಮ್ಮ ಮಾತುಗಳೇ ನಮ್ಮ ಆಲೋಚನೆ, ನಮ್ಮ ಆಲೋಚನೆಯೇ ನಮ್ಮ ಕ್ರಿಯೆ, ನಮ್ಮ ಕ್ರಿಯೆಯೇ ನಮ್ಮ ನಡವಳಿಕೆ, ನಮ್ಮ ನಡವಳಿಕೆಯೇ ನಮ್ಮ ವ್ಯಕ್ತಿತ್ವ, ನಮ್ಮ ವ್ಯಕ್ತಿತ್ವವೇ ನಮ್ಮ ಗುರಿ ಆಗಿರಬೇಕು ಅಂತ ಸ್ವಾಮಿ ವಿವೇಕಾನಂದರು ತಿಳಿಸ್ಕೊಟ್ಟಿದ್ದಾರೆ. ಹಾಗಾದರೆ ಮೊದಲು ನಮ್ಮ ಗುರಿ ಏನಪ್ಪ ಅಂದರೆ ನಮ್ಮ ವ್ಯಕ್ತಿತ್ವ ನಿರ್ಮಾಣ, ಉತ್ತಮ ವ್ಯಕ್ತಿತ್ವ ನಿರ್ಮಾಣವೇ ವಿದ್ಯಾರ್ಥಿಗಳ ಪ್ರಥಮ ಗುರಿ ಆಗಿರಬೇಕು ಅಂತ ಸ್ವಾಮಿ ವಿವೇಕಾನಂದರು ತಿಳಿಸ್ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಸ್ವಾಮಿ ವಿವೇಕಾನಂದರು ಸಾಧನೆಯ ಜೀವನದ 4 ಸೂತ್ರಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಅವುಗಳು ಯಾವಪ್ಪ ಅಂದರೆ ಆತ್ಮವಿಶ್ವಾಸ, ಏಕಾಗ್ರತೆ, ಸೇವೆ ಮತ್ತು ಆದರ್ಶ. ಇವು 4 ತತ್ವಗಳು ಸಾಧನೆಯ ಜೀವನದ ಆದರ್ಶಗಳು ಅಂತ ಸ್ವಾಮಿ ವಿವೇಕಾನಂದರು ವಿದ್ಯಾರ್ಥಿಗಳ ಜೀವನಕ್ಕೆ ತಿಳಿಸ್ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಸ್ವಾಮಿ ವಿವೇಕಾನಂದರ ಒಂದು ಸ್ಫೂರ್ತಿದಾಯಕ ಉಕ್ತಿ ಈ ರೀತಿ ಇದೆ: ದಿನದಲ್ಲಿ ಒಮ್ಮೆಯಾದರೂ ನಿಮ್ಮೊಂದಿಗೆ ನೀವು ಮಾತನಾಡಿ, ಇಲ್ಲವಾದಲ್ಲಿ ವಿಶ್ವದ ಅತ್ಯುತ್ತಮ ವ್ಯಕ್ತಿಯನ್ನು ಭೇಟಿಯಾಗುವ ಅವಕಾಶದಿಂದ ವಂಚಿತರಾಗುತ್ತೀರಿ ಅಂತ ಹೇಳಿದ್ದಾರೆ. ಹಾಗಾದರೆ ವಿಶ್ವದ ಅತ್ಯುತ್ತಮ ವ್ಯಕ್ತಿಗಳು ಯಾರು? ವಿಶ್ವದ ಅತ್ಯುತ್ತಮ ವ್ಯಕ್ತಿಗಳು ಆಗೋದು ಹೇಗೆ ಅಂತಂದರೆ, ವಿಶ್ವದ ಅತ್ಯುತ್ತಮ ವ್ಯಕ್ತಿಗಳು ಬೇರೆ ಯಾರು ಅಲ್ಲ, ನಮಗೆ ನಾವೇ ವಿಶ್ವದ ಅತ್ಯುತ್ತಮ ವ್ಯಕ್ತಿಗಳು. ಹಾಗಾದರೆ ವಿಶ್ವದ ಅತ್ಯುತ್ತಮ ವ್ಯಕ್ತಿ ಆಗೋದು ಹೇಗಪ್ಪ ಅಂದರೆ, ನಮ್ಮ ದಿನದಲ್ಲಿ ನಾವು ನಮ್ಮ ಕಾರ್ಯಚಟುವಟಿಕೆಗಳಲ್ಲಿ ಎಷ್ಟು ಸರಿ ತಪ್ಪುಗಳನ್ನು ಮಾಡ್ತೀವಿ ಅನ್ನೋದನ್ನು ಗಮನಿಸಿಕೊಳ್ತಾ ಅವುಗಳನ್ನು ತಿದ್ದಿ ನಡೆಯೋದ್ರಿಂದ ನಾವು ಕೂಡ ವಿಶ್ವದ ಅತ್ಯುತ್ತಮ ವ್ಯಕ್ತಿಗಳ ಸ್ಥಾನದಲ್ಲಿ ಒಬ್ಬರಾಗ್ಬೋದು. ಹಾಗೆ ಇದು ವಿದ್ಯಾರ್ಥಿಗಳಿಗೆ ಯಾಕೆ ಸೂಕ್ತವಾದ ಉಕ್ತಿ ಅಂತಂದರೆ, ವಿದ್ಯಾರ್ಥಿಗಳ ಜೀವನದಲ್ಲಿ ಮಾಡದ ಸಾಧನೆ ಮುಂದೆ ಹೊತ್ತು ಮಾಡುವರೆ ಸಂಸಾರ ಬವಣೆ. ನಮ್ಮ ಸರಿ ತಪ್ಪುಗಳಿಗೆ ನಾವೇ ಹೊಣೆ. ನಂಬಿ ಕೂರಬೇಡ ಬ್ರಹ್ಮ ಬರಹದ ಹಣೆ. ನಮ್ಮ ಏಳಿಗೆಗೆ ಬೇರಾರು ಆಕರು ಮಣೆ. ನಮ್ಮ ಏಳಿಗೆಗೆ ಬೇರಾರು ಆಕರು ಮಣೆ. ಯಾಕಂದರೆ ನಮ್ಮ ಏಳಿಗೆಗೆ ನಾವೇ ಶಿಲ್ಪಿಗಳು ಆದ್ದರಿಂದ ನಮ್ಮ ಸರಿ ತಪ್ಪುಗಳನ್ನು ತಿದ್ದಿಕೊಂಡು ಇಂತಹ ಆದರ್ಶ ತತ್ವಗಳನ್ನು ಅಳವಡಿಸಿಕೊಂಡು ನಮ್ಮ ಜೀವನದಲ್ಲಿ ವಿಶ್ವದ ಅತ್ಯುತ್ತಮ ವ್ಯಕ್ತಿಯಾಗಿ ಬೆಳೆಯಬಹುದು. ಅಷ್ಟೇ ಅಲ್ಲದೆ ನಾವು ದುರ್ಬಲರಾಗಿ ನಿರ್ನಾಮ ಹೊಂದುವ ಬದಲಾಗಿ ಧೈರ್ಯಶಾಲಿಗಳಾಗಿ ನಿರ್ಮಾಣಗೊಳ್ಳಬೇಕಂತ ಸ್ವಾಮಿ ವಿವೇಕಾನಂದರು ತಿಳಿಸ್ತಾರೆ. ಅಷ್ಟೇ ಅಲ್ಲದೆ ಮತ್ತೆ ಸ್ವಾಮಿ ವಿವೇಕಾನಂದರು ವಿದ್ಯಾರ್ಥಿ ಜೀವನ ಹೇಗಿರಬೇಕು ಅಂತ ಒಂದು ಮಾತಲ್ಲಿ ಹೇಳಿದ್ದಾರೆ: ವಿದ್ಯಾರ್ಥಿಗಳ ದೇಹವೇ ಒಂದು ರಥದ ಹಾಗೆ, ಅವರ ಆತ್ಮವೇ ಆ ರಥದ ಸಾರಥಿ, ಇಂದ್ರಿಯಗಳೇ ಕುದುರೆಗಳು ಇದ್ದಾಗೆ. ಯಾರು ಈ ಕುದುರೆಗಳನ್ನು ನಿಯಂತ್ರಿಸುತ್ತಾರೋ ಅವರೇ ತಮ್ಮ ಗುರಿಯನ್ನು ಸಾಧನೆ ಮಾಡ್ತಾರೆ ಅಂತ ಸ್ವಾಮಿ ವಿವೇಕಾನಂದರು ತಿಳಿಸಿದ್ದಾರೆ. ಗುರಿ ಸಾಧನೆ ಯಾಕೆ ವಿದ್ಯಾರ್ಥಿಗಳಿಗೆ ಅವಶ್ಯಕ ಅಂತಂದರೆ, ಎತ್ತವರ ಒಡಲ ತಣಿಸಲು. ಅಷ್ಟೇ ಅಲ್ಲದೆ ಸಾಧನೆಯ ಶಿಖರ ಏರಿದವನೇ ಧೀರ, ಸಾಧಿಸಿದವನ ಬಾಳೆ ಸಾಕಾರ, ಸಾಧಕನಿಗೆ ಬೇಡ ಯಾವುದೇ ಅಲಂಕಾರ, ಸಾಧನೆಯೇ ಬಾಳಿನ ಶೃಂಗಾರ. ಸಾಧನೆಯೇ ಬಾಳಿನ ಶೃಂಗಾರ ಆದ್ದರಿಂದ ಸಾಧನೆಯು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಅತ್ಯಂತ ಅವಶ್ಯಕವಾಗಿದೆ ಅಂತ ಸ್ವಾಮಿ ವಿವೇಕಾನಂದರು ತಿಳಿಸಿಕೊಟ್ಟಿದ್ದಾರೆ. ಸಾಧನೆಯ ಪಥದಲ್ಲಿ ಏಳು ಬೀಳುಗಳು ಸತತವಾಗಿ ಇದ್ದೇ ಇರ್ತವೆ. ಅದು ಯಾಕಂದರೆ ಯಾರು ನಡೀತಾರೋ ಅವರೇ ಮಾತ್ರ ಬೀಳೋದು. ಆದ್ದರಿಂದ ಸಾಧನೆಯ ಹಾದಿಯಲ್ಲಿ ಸಾಗುವ ಪ್ರತಿಯೊಬ್ಬ ವ್ಯಕ್ತಿಗೂ, ಯಾಕಂದರೆ ತಿದ್ದದೆ ತೀಡದೆ ಅಂತ ಕಾಣದು ಬೊಂಬೆ, ಬಿತ್ತದೆ ಕೆತ್ತದೆ ಬೆಳೆಯದು ಭೂಮಿ, ನಿಂದನೆ ನೋವಿಗೆ ಅಳುಕಿದರೆ ರೂಪುಗೊಳ್ಳದು ಬದುಕು. ಆದ್ದರಿಂದ ಇಂತಹ ಕಷ್ಟಗಳನ್ನು ಎದುರಿಸಬೇಕು ಅಂದರೆ ಇಂತಹ ಆದರ್ಶ ದಿವ್ಯತ್ರೆಯರ ಸನ್ನಿಧಿಯಲ್ಲಿ ಬೆಳೆಬೇಕು. ಅವರ ಉಕ್ತಿಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಅಷ್ಟೇ ಅಲ್ಲದೆ ಉತ್ತಮವಾಗಿ ಬದಲಾವಣೆಗೊಳ್ಳುತ್ತಾ ಅತ್ಯುತ್ತಮವಾಗಿ ಬೆಳೆಯೋಣ ಅಂತ ಹೇಳ್ತಾ ನನಗೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಧನ್ಯವಾದಗಳು.